ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ನೋಡಿ ನಮಗೆ ಗ್ಯಾಪ್ ಅಪ್ ಓಪನ್ ಆಗಿದೆ. ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿ ಸ್ವಲ್ಪ ಕೆಳಗಡೆ ಬಂದಿದೆ. ಸೊ ನನ್ನ ವೇವ್ ಅನಾಲಿಸಿಸ್ ಪ್ರಕಾರ ನನಗೆ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೆಂಗಿದೆ ಅಂತಂದ್ರೆ, ಇದೊಂದು ದೊಡ್ಡ ವೇವ್ ಆಗಿದೆ. 1 ಓಕೆ, 2 ಇಲ್ಲಿದೆ, 3 ನನಗೆ ನಾರ್ಮಲ್ ಆಗಿದೆ, ಈ 1 ಗಿನ್ನ ಚಿಕ್ತಿದೆ, 4 ಆಗಿ ಈಗ 5 ಆಗ್ತಾ ಇದೆ. ಸೊ 5 ಏನಾಗಿದೆ ಈ ಪ್ರೆಸೆಂಟ್ ನನಗೆ 3 ಗಿನ್ನ ಚಿಕ್ತಿದೆ. ನನ್ನ ವೇವ್ ಅನಾಲಿಸಿಸ್ ರೂಲ್ ಪ್ರಕಾರ ಓಕೆ, ಬಟ್ ಅದು ನನಗೆ ಇದು 3 ಗಿನ್ನ ದೊಡ್ಡದಾಯ್ತು ಅಂತಂದ್ರೆ ನಾನು ಅವಾಗ ವೇವ್ ಕೌಂಟ್ ನ ಚೇಂಜ್ ಮಾಡಬೇಕಾಗುತ್ತೆ. ಬಟ್ ಪ್ರೆಸೆಂಟ್ ಇವಾಗ ನಾನು 5 ಅಂತಾನೆ ಕನ್ಸಿಡರ್ ಮಾಡ್ತೀನಿ, ಯಾಕೆಂದ್ರೆ ಇದ್ರಿಗಿನ್ನ ಚಿಕ್ಕದೇ ಇದೆ. ಸೊ ಅದಕ್ಕೊಂದು ಲೆವೆಲ್ ಇದೆ, ನಾನು ಹೇಳ್ತೀನಿ ನಿಮಗೆ ಸಾಯಂಕಾಲ. ಇನ್ನ ಒಂದು 100-150 ಪಾಯಿಂಟ್ ಇದೆ. ಸೊ ಇದನ್ನ ಕ್ರಾಸ್ ಮಾಡಬೇಕು ಅಂದ್ರೆ 3 ಗಿನ್ನ ದೊಡ್ಡದಾಗಬೇಕು ಅಂದ್ರೆ, ಸೊ ಅದಕ್ಕೋಸ್ಕರ ಸ್ಟಿಲ್ ನಾವು ಇದನ್ನ 5 ಅಂತ ಕನ್ಸಿಡರ್ ಮಾಡುವ. ಬಟ್ ಈ 5 ಲೆವೆಲ್ ಎಲ್ಲಿದೆ ಅಂದ್ರೆ 0.382 ಲೆವೆಲ್ ಇದೆ, ಈ ಲೆವೆಲ್. ಸೊ ನಮ್ಗೆ ಓವರ್ ಆಲ್ ಆಗಿ ಏನಾಗಿದೆ, ಒಂದು ಬುಲ್ಲಿಶ್ ವ್ಯೂ ಅಲ್ಲೇ ಇದೆ. ಓಕೆ, ಈ ಗ್ಯಾಪ್ ಅಪ್ ಓಪನ್ ಆಗ್ತಿರೋದು ನೋಡ್ರೆ, ಬಟ್ ಆದ್ರೆ ರಿಸ್ಕಿ ಇದೆ ಮಾರ್ಕೆಟ್ ಅಲ್ಲಿ. ಸೊ ಯಾಕೆಂದ್ರೆ ನೋಡಿ, ನಮ್ಮ SR ಲೆವೆಲ್ ಇಲ್ಲಿಂದ ಇಲ್ಲಿಗೆ ಗ್ಯಾಪ್ ಗಳಿನ್ನ ನಮಗೆ ಜಾಸ್ತಿ ಬಂದಿಲ್ಲ. ಸೊ 30-40 ಪಾಯಿಂಟ್ ಅಲ್ಲೇ ಇದೆ ಇಲ್ಲಿಂದ ಇಲ್ಲಿಗೆ. ಸೊ ಇಲ್ಲೂ ಕೂಡ ಅಷ್ಟೊಂದು ಗ್ಯಾಪ್ ಇಲ್ಲ ನಮಗೆ. 60 ಪಾಯಿಂಟ್ 50 ಪಾಯಿಂಟ್ ಸಿಗ್ತಿದೆ, ಬಟ್ 60 ಪಾಯಿಂಟ್ ರೇಂಜ್ ನಮ್ಗೆ ಸಿಗ್ತಿಲ್ಲ. ಸೊ ಅದರ ಅರ್ಥ ಏನು ಅಂತಂದ್ರೆ, ನಮ್ಗೆ ಇನ್ನ ಒಂದು ಗ್ಯಾಪ್ ಅಪ್ ಅದನ್ನು ಒಂದು ಸೈಡ್ ವೇಸ್ ಅಲ್ಲೇ ಹೊರಟೋಗ್ಬೋದು. ಬೈ ಚಾನ್ಸ್ ಏನಾದ್ರು ಕೆಳಗಡೆ ಬಿತ್ತು ಅಂತಂದ್ರೆ ಒಂದು ದೊಡ್ಡದಾಗಿ ಫಾಲ್ ಆಗುತ್ತೆ, ಒಂದು ಪ್ರಾಫಿಟ್ ಬುಕ್ ಆಗುತ್ತೆ ಅನ್ನೋ ಒಂದು ಅರ್ಥ. ಓಕೆ, ಸೊ ಈಗ ನಿಮ್ಗೆ ವೇವ್ ಕೌಂಟ್ ಅಲ್ಲಿ ಗೊತ್ತಾಗಿದೆ. ಸೊ ಯಾವ ಪಾಯಿಂಟ್ ಅಲ್ಲಿ ಇದೆ ಅಂತ ಕೂಡ ಹೇಳಿದೀನಿ. ಸೊ ಇವಾಗ ನಾವು ನಮ್ಮ SR ಲೆವೆಲ್ ಪ್ರಕಾರ ನೋಡೋದಾದ್ರೆ, ಗ್ಯಾಪ್ ಅಪ್ ಓಪನ್ ಆಗಿದೆಯಲ್ವಾ, ಗ್ಯಾಪ್ ಅಪ್ ಓಪನ್ ಆಗಿ ಕೆಳಗಡೆ ಬಂದಿದೆ. ಬಟ್ ಇದು ನಮ್ಗೆ ಈಗ ಇಂಪಾರ್ಟೆಂಟ್ ಆಗುತ್ತೆ, ಆದ್ರೆ ಇಲ್ಲಿಗೆ ಬಂದಿಲ್ಲ, ಇಲ್ಲಿಂದನೇ ರಿವರ್ಸಲ್ ಆಗಿರೋ ತರ ಕಾಣ್ತಾ ಇದೆ. ಸೊ ಹಿಂಗ್ ಹೋಯ್ತು ಅಂತ ನಾವು ಇಮಿಡಿಯೇಟ್ ಆಗಿ ಟ್ರೇಡ್ ತಗೋಬಾರ್ದು. ಸೊ ನಾನಂತೂ ಏನ್ ಮಾಡ್ತೀನಿ ಅಂದ್ರೆ, ಅಪ್ ಟು 10 o'clock ವರ್ಗು ವೇಟ್ ಮಾಡ್ತೀನಿ, ಅದ್ರ ಒಳಗಡೆ ನಾನು ಟ್ರೇಡ್ ತಗೊಳ್ಳಲ್ಲ. ಸೊ ಇವಾಗ ಇಲ್ಲಿ ಇದ್ರ ಮೇಲೆ ಟ್ರೇಡ್ ಮಾಡ್ತಿದ್ಯಲ್ವಾ, ಇದು ಹೀಗೆ ಹೋಲ್ಡ್ ಮಾಡಿ ನನಗೆ ಏನಾದ್ರೂ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ, ಇಲ್ಲಿಂದ ಇಲ್ಲಿಗೆ ಒಂದು 50 ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡು 25 ಪಾಯಿಂಟ್ ನ ಸ್ಟಾಪ್ ಲಾಸ್ ಇಟ್ಕೊಂಡು ನಾನು ಎಂಟ್ರಿ ಪ್ಲಾನ್ ಮಾಡ್ತೀನಿ ಇವತ್ತು. ಓಕೆ, ಬಟ್ ಇದು ತುಂಬಾ ರಿಸ್ಕಿ ಆಗಿರುತ್ತೆ. ಸೊ ನಿಮ್ಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ, ಅಥವಾ ಏನಾದ್ರೂ ಅಂದ್ರೆ ನಿಮ್ಗೆ ಒಂದು ಅಷ್ಟು ಲಾಸ್ ತಗೊಳಕ್ ರೆಡಿ ಇಲ್ಲ, ಸೊ ನಾನೊಬ್ಬ ಸೇಫೆಸ್ಟ್ ಟ್ರೇಡರ್ ಅಂತ ಅಂದ್ರೆ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡ್ಕೊಂಡು ಇವತ್ತು ವಾಚ್ ಮಾಡ್ತಾ ಇರೋದೇ ಬೆಟರ್. ಬಟ್ ನನ್ನ ಪ್ಲಾನ್ ಹೇಳ್ತಾ ಇರೋದು, ನಾನು ಇಲ್ಲಿಂದ ಎಂಟ್ರಿ ತಗೊಂತೀನಿ, ನನಗೆ ಇಲ್ಲಿ ಸ್ವಲ್ಪ ಹೊತ್ತು ಕನ್ಫರ್ಮ್ ಮಾಡಿ ಹೋಲ್ಡ್ ಮಾಡಿದ್ರೆ, ಸೊ ಇಲ್ಲಿಂದ ಇಲ್ಲಿವರೆಗೂ ಟಾರ್ಗೆಟ್ ಇಡ್ತೀನಿ. ಅಗೇನ್ ಈ ಲೆವೆಲ್ ಬಂದ್ಮೇಲೆ ಸೊ ಮತ್ತೆ ನನಗೆ ರಿವರ್ಸಲ್ ಬಂತು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಇಡ್ತೀನಿ. ಸೊ ನನಗನ್ಸೋ ಪ್ರಕಾರ ಇವತ್ತು ಒಂದು ರೇಂಜ್ ಅಲ್ಲಿ ಹೋಗುವಂತ ಚಾನ್ಸಸ್ ಹೈಯೆಸ್ಟ್ ಇದೆ. ಯಾಕಂದ್ರೆ ನೀವು ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಗ್ಯಾಪ್ ಅಪ್ ಓಪನ್ ಅದು ನಮಗೆ ಒಂದು ರೇಂಜ್ ಅಲ್ಲೇ ಟ್ರೇಡ್ ಮಾಡ್ತಿದೆ. ಸೊ ಇದರ ಸೈನ್ ಏನು ಅಂತಂದ್ರೆ, ನಮಗೆ ಮಾರ್ಕೆಟ್ ಸ್ವಲ್ಪ ಡೇಂಜರ್ ಸಿಚುವೇಶನ್ ಅಲ್ಲಿ ಇದೆ ಅಂತ ಅರ್ಥ. ಅಂದ್ರೆ ಒಂದು ಪೀಕ್ ಇದೆ ಆಲ್ರೆಡಿ. ಸೊ ಅಲ್ಲಿಂದ ಒಂದು ಸ್ಮಾಲ್ ಕರೆಕ್ಷನ್ ಅಥವಾ ಒಂದು ಪ್ರಾಫಿಟ್ ಬುಕ್ ಆಗಬಹುದು ಅಂತಾನೆ ಅರ್ಥ. ಓಕೆ, ಸೊ ದಯವಿಟ್ಟು ಅರ್ಥ ಮಾಡಿಟ್ಕೊಳ್ಳಿ. ಸೊ ಸುಮ್ನೆ ಎಂಟ್ರಿ ತಗೊಂಡು ಬ್ರೇಕ್ಔಟ್ ಆಯ್ತು, ನಾನೊಬ್ಬ ಪ್ರೈಸ್ ಆಕ್ಷನ್ ಟ್ರೇಡರ್ ಅಂತ ಎಂಟ್ರಿ ತಗೊಂಡು ಕೈ ಸುಟ್ಕೊಳಕ್ ಹೋಗ್ಬೇಡಿ. ಈ ಒಂದು 4 ದಿನದಲ್ಲಿ ಎಲ್ಲರೂ ಅದೇ ತರ ಮಾಡಿದ್ದಾರೆ. ಓಕೆ, ಸೊ ಈಗ ಇದ್ರ ಒಳಗಡೆ ಏನ್ ಮಾಡಬಹುದು ಅಂತ ಹೇಳದ್ನಲ್ವಾ, ಬಟ್ ಆದ್ರೀಗ ನಾವು ಇಲ್ಲಿ ಮತ್ತೆ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಇವತ್ತು ಟ್ರೇಡ್ ತಗೊಳಕ್ ಆಗಲ್ಲ. ಸೊ ರೀಸನ್ ಏನು ಅಂತ ಅಂದ್ರೆ, ಸೊ ನೋಡಿ, ನೀವು ಇವತ್ತು ಕೂಡ ಅಬ್ಸರ್ವ್ ಮಾಡಿ, ನಮ್ಗೆ ಇಲ್ಲಿ ಅಗೇನ್ ಒಂದು ರೇಂಜ್ ತುಂಬಾ ಕಡಿಮೆ ಇದೆ. ಸೊ ನೀವು ಸ್ಟಾರ್ಟಿಂಗ್ ಒಂದು 2-3 ವೀಕ್ಸ್ ಬ್ಯಾಕ್ ನಮ್ಗೆ ಒಳ್ಳೆ ರೇಂಜ್ ಗಳು ಕೊಡ್ತಾ ಇದ್ವು. ಸೊ ಈಗ ಲಾಸ್ಟ್ 1 ವೀಕ್ ಇಂದ ಏನಾಗಿದೆ, ನಮ್ಗೆ ಒಂದು ರೇಂಜ್ ತುಂಬಾ ಚಿಕ್ಕದಾಗಿ ಬರ್ತಿದೆ. ಸೊ ಇದ್ರ ಅರ್ಥ ಏನು ಅಂತ, ನಮ್ಗೆ ನಿಫ್ಟಿ ಸೈಡ್ ವೇಸ್ ಅಲ್ಲೇ ಹೋಗುತ್ತೆ. ಏನಾದ್ರೂ ಕೆಳಗಡೆ ಫಾಲ್ ಆಯ್ತು ಅಂದ್ರೆ ಒಂದು ದೊಡ್ಡ ಫಾಲ್ ಆಗುತ್ತೆ ಅಂತ ಅರ್ಥ. ಓಕೆ, ಅಂದ್ರೆ ಒಳ್ಳೆ ಪ್ರಾಫಿಟ್ ಬುಕ್ ಆಗಬಹುದು. ಸೊ ಆತರ ಇದ್ರೂ ಕೂಡ ನಾವು ಲೆವೆಲ್ಸ್ ಟು ಲೆವೆಲ್ಸ್ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡೋದು. ಸೊ ನಾವು ತುಂಬಾ ಆಸೆ ಬಿದ್ಕೊಂಡು ಹೋಗಲ್ಲ, ನಮ್ಮ ಒಂದು ಟ್ರೇಡಿಂಗ್ ಮೆಥಡ್ ಆತರ ಇರೋದು. ಓಕೆ, ಇವಾಗ ನಾನು ಏನಂದೆ, ಇದ್ರ ಒಳಗಡೆ ಮತ್ತೆ ಹಾಗೆ ಕೆಳಗಡೆ ಎಲ್ಲೆಲ್ಲೂ ಎಂಟ್ರಿ ತಗೊಳ್ಳಲ್ಲ ಅಂದೆ. ಹಾಗೆ ನಾವು ಆ ಮಿಡಲ್ ಝೋನ್ ಅಲ್ಲಿ ಮಾತ್ರ ಒಂದು ಎಂಟ್ರಿ ಪ್ಲಾನ್ ಮಾಡಬಹುದು. ಓಕೆ, ಬೈ ಚಾನ್ಸ್ ಏನಾದ್ರೂ ಇದನ್ನು ಬ್ರೇಕ್ಔಟ್ ಮಾಡಿ ಹೋಗ್ತು ಅಂದ್ರೆ, ಸೊ ಇಲ್ಲೂ ಕೂಡ ನೋಡಿ, ಇಲ್ಲಿ ತಲೆ ಮೇಲೆ ಇದೆ ನನ್ನ ವೀಕ್ಲಿ SR ಲೆವೆಲ್ 25431. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೂ ಕೂಡ ನಮಗೆ ಆಪರ್ಚುನಿಟಿ ಇಲ್ಲ. ಸೊ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ರಿಟ್ರೇಸ್ಮೆಂಟ್ ತಗೊಂಡ್ರೆ ಒಂದು ಕ್ವಿಕ್ ಟ್ರೇಡ್ ತಗೋಬಹುದು. ಐ ಥಿಂಕ್ ನನ್ಗನ್ಸೋ ಪ್ರಕಾರ ಒಂದು 40 ಪಾಯಿಂಟ್ ಸಿಗುತ್ತೆ. ಬಟ್ ನಿಮ್ ಸ್ಟಾಪ್ ಲಾಸ್ ಕೂಡ 20 ಅಂದ್ರೆ ಕೆಳಗಡೆನೇ ಇರುತ್ತೆ. ಬಟ್ ಇದೊಂದು ಟ್ರೇಡ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಸೊ ನಮ್ಗೆ ಎಲ್ಲೂ ಸಿಗ್ತಾ ಇಲ್ಲದೆ ಇರೋದ್ರಿಂದ ಸೊ ಒಂದು ರಿಸ್ಕ್ ತಗೋಬಹುದು ನಾವಿಲ್ಲಿ. ಓಕೆ, ಸೊ ಮೇಲ್ಗಡೆ ಬಂತು ಅಂದ್ರೆ ಅಗೇನ್ ನಾನು ಹೇಳ್ತಾ ಇದ್ದೀನಿ, ಮೇಲ್ಗಡೆ ಪೊಟೆನ್ಶಿಯಲ್ ತುಂಬಾ ಕಡಿಮೆ. ಓಕೆ, ನೆನ್ಪಿಟ್ಕೊಳ್ಳಿ, ಇದೊಂದು ನಾವು ಪ್ಲಾನ್ ಮಾಡಬಹುದು. ಅಗೇನ್ ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್. ಸೊ ಇಲ್ಲಿಂದ ಆರಾಮಾಗಿ ನಾವು ಒಂದು ಟಾರ್ಗೆಟ್ ಇಡಬಹುದು. ಸೊ ಅಗೇನ್ ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿ ಇದೆ. ಸೊ ನೋಡ್ಕೊಂಡು ಹುಷಾರಾಗಿ ಟ್ರೇಡ್ ಮಾಡಬೇಕು. ಹಾಗೆ ಇದು ನೋಡಿ, ಇಲ್ಲಿಂದ ಕೆಳಗಡೆ ಬಂತು ಅಂದ್ರೆ, ಇದನ್ನು ಏನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಇಲ್ಲೂ ಕೂಡ ನಮಗೆ ವೀಕ್ಲಿ ಲೋವರ್ ಝೋನ್ ಸಪೋರ್ಟ್ ಅಲ್ಲಿ ಇದೆ. ಸೊ ಇಲ್ಲೂ ಕೂಡ ನಾವು ಯಾವುದೇ ರೀತಿ ಎಂಟ್ರಿ ತಗೊಳಕ್ ಆಗಲ್ಲ. ಓಕೆ, ಕೆಳಗಡೆ ಬಂತು ಅಂತ ಸೊ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರು ಈ ರೇಂಜ್ ಬಂದ್ರೆ ಮತ್ತೆ ಇಲ್ಲೇ ಹೋಲ್ಡ್ ಮಾಡೋ ಚಾನ್ಸಸ್ ಇದೆ. ಸೊ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಒಂದು ಆಗ್ಲೇ ನಾನು ಮೇಲೆ ಹೇಳಿದಾಗ ಒಂದು 40 ಪಾಯಿಂಟ್ಸ್ ನ ಅಥವಾ 35 ಪಾಯಿಂಟ್ಸ್ ನ ಟಾರ್ಗೆಟ್ ಇಟ್ಕೊಂಡು ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಬಟ್ ಆದ್ರೆ ರಿಸ್ಕ್ ಇರುತ್ತೆ. ಸೊ ನಮಗೆ ಕೆಳಗಡೆ ಒಂದು ಪುಟ್ ಸೈಡ್ ನ ಟ್ರೇಡ್ ಮಾಡಬೇಕು, ಒಂದು ಒಳ್ಳೆ ಮೂವ್ಮೆಂಟ್ ಸಿಗಬೇಕು ಅಂದ್ರೆ ನಮಗೆ 25,199 ನ ಬ್ರೇಕ್ಔಟ್ ಮಾಡಬೇಕು. ಅಗೇನ್ ಒಂದು ರಿಟ್ರೇಸ್ಮೆಂಟ್, ಇಲ್ಲಿಂದ ಇಲ್ಲಿಗೆ ಆರಾಮಾಗಿ ಟ್ರೇಡ್ ಮಾಡಬಹುದು. ಸೊ ಇಲ್ಲಿಗೆ ಬಂದ್ಮೇಲೆ ಕೂಡ ನಮಗೆ ಒಂದು ರಿವರ್ಸಲ್ ಸಿಗಬೇಕು ಅಂದ್ರೆ ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಮಾಡಬಹುದು. ಓಕೆ, ಸೊ ಇದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳಿ. ಇವತ್ತು ನಾವು ಹುಷಾರಾಗಿ ಟ್ರೇಡ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ಆಲ್ ಟೈಮ್ ಹೈ ಅಲ್ಲಿ ಇದೆ. ಸೊ ನಮ್ಗೊಂದು 2 ದಿನ ಟ್ರೇಡ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಅದು ನೀವು ವಾಚ್ ಮಾಡಿ, ನಿಮ್ಗೊಂದು ನಾಲೆಜ್ ಬರುತ್ತೆ ನೀವು ಮುಂದೆ ಕೂತಿರೋದ್ರಿಂದ. ಬಟ್ ಆದ್ರೆ ದುಡ್ಡು ಕಳ್ಕೊಳ್ಳಕ್ ನಾವು ಹೋಗಬಾರ್ದು. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹುಷಾರಾಗಿ ಟ್ರೇಡ್ ಮಾಡಿ. ಈಗ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಹೋಗುವ. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಇವತ್ತು ನಾನು ಅಬ್ಸರ್ವ್ ಮಾಡ್ತೀನಿ. ಓಕೆ, ಸೊ ತೋರಿಸ್ತೀನಿ ನಿಮ್ಗೆ ಅದೇನು ಅಂತ. ಇವಾಗ ನೋಡಿ, ನಾವು
ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ವೇವ್ ಕೌಂಟ್ ಏನ್ ಹೇಳುತ್ತೆ ಅಂದ್ರೆ 1 ಆಗಿ 2 ಆಗಿ ನಮಗೆ 3 ನಡೀತಾ ಇದೆ, 0.786 ಲೆವೆಲ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೆ. ಅಂದ್ರೆ ಇದು ನಾನು ಹೇಳ್ತಾ ಇರೋದು ನಿಮಗೆ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಅಂದ್ರೆ ನಮ್ಮ ವೀವ್ ಏನಿದೆ ಬುಲ್ಲಿಶ್ ಇದೆ. ಹಾಗೆ ನಮಗೆ SR ಲೆವೆಲ್ ಏನ್ ಹೇಳುತ್ತೆ ಅಂತ ಹೇಳಿ ನಾವು ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ವೇವ್ ಅನಾಲಿಸಿಸ್ ಪ್ರಕಾರ ನಮ್ಮ ಡೈರೆಕ್ಷನ್ ಅಲ್ಲೇ ಹೋಯ್ತು ಅಂದ್ರೆ ನಾವು ಒಂದು ಒಳ್ಳೆ ಒಂದು ಪ್ಲಾನ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಬಟ್ ಏನಾದ್ರೂ ಉಲ್ಟಾ ಹೋಯ್ತು ಅಂದ್ರೆ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಜೊತೆಲಿ ಸೈಡ್ ವೇಸ್ ಹೋಯ್ತು ಅಂದ್ರೆ ನಾವು ಅವಾಯ್ಡ್ ಮಾಡಬೇಕು. ಸೊ ಇವಾಗ ಯಾವ ತರ ಪ್ಲಾನ್ ಮಾಡಬಹುದು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇದಿಷ್ಟು ಝೋನ್ ಏನಿದೆಯಲ್ವಾ ನಮಗೆ, ಇದಿಷ್ಟು ಝೋನ್ ಇವತ್ತು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಾವು ಯಾವುದೇ ರೀತಿ ಎಂಟ್ರಿ ತಗೊಳಕ್ ಆಗಲ್ಲ. ಯಾಕೆಂದ್ರೆ ಇಲ್ಲಿ ನಮಗೆ ಡಾಟ್ ವೀಕ್ಲಿ SR ಲೆವೆಲ್ ಇದೆ, ಇಂಪಾರ್ಟೆಂಟ್ ಲೆವೆಲ್ ಮಿಡಲ್ ಝೋನ್, ಜೊತೆಲಿ ನಮಗೆ ಡೈಲಿ ಇದೆ. ಹಾಗೆ ಇಲ್ಲಿಂದ ಇಲ್ಲಿಗೆ ನಮಗೆ ಯಾವುದೇ ರೀತಿ ಪಾಯಿಂಟ್ ಇಲ್ಲ. ಸೊ ಎಂಟ್ರಿ ತಗೊಳಕ್ ಆಗಲ್ಲ ಈ ಝೋನ್ ಅಲ್ಲಿ. ನಾವೇನಾದ್ರೂ ಬ್ಯಾಂಕ್ ನಿಫ್ಟಿಯಲ್ಲಿ ಬೈ ಮಾಡಬೇಕು ಅಂತಂದ್ರೆ ಈ ಲೆವೆಲ್ ನ ನಮಗೆ ಬ್ರೇಕ್ಔಟ್ ಮಾಡಬೇಕು. ಅಗೇನ್ ಒಂದು ರಿಟ್ರೇಸ್ಮೆಂಟ್ ತಗೊಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಹಾಗೆ ಇಲ್ಲಿಂದ ಹೀಗೆ ರಿಟರ್ನ್ ಬಂತು ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡಬಹುದು. ಸೊ ಇಲ್ಲೂ ಕೂಡ ನಾವು ಎಲ್ಲಿ ಎಂಟ್ರಿ ತಗೊಳಂಗಿಲ್ಲ. ಸೊ ನಮ್ಗೆ ಇದಿಷ್ಟು ಒಳಗಡೆ ಟ್ರೇಡ್ ಸಿಗೋದು ಇದಿಷ್ಟರಲ್ಲಿ ಮಾತ್ರ. ಓಕೆ, ಸೊ ನಿಮ್ಗೆ ಈಗ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಈಗ ನಾವು ಡೌನ್ ಸೈಡ್ ಬಂದ್ರೆ ಏನ್ ಮಾಡೋದು ಅಂತ ನೋಡುವ. ನೋಡಿ, ಇವಾಗ ಡೌನ್ ಸೈಡ್ ಬಂದ್ರೆ ನಾವು ಈ ರೇಂಜ್ ನಮಗೆ ಬ್ರೇಕ್ಔಟ್ ಮಾಡಬೇಕು. ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ ಇಲ್ಲಿಂದ ಇಲ್ಲಿಗೆ ಒಂದು 100 ಪಾಯಿಂಟ್ ನ ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು. ಒಂದ್ಸಾರಿ ಮೆಜರ್ ಮಾಡ್ಕೋಬೇಕು. ಓಕೆನಾ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ. 100 ಇದ್ರೆ ನಾವು 100 ಇಟ್ಕೋಬಹುದು. ಜಾಸ್ತಿ ಮೂವ್ಮೆಂಟ್ ಇದೆ ಅಂತಂದ್ರೆ ನಮ್ಗೆ ಇದ್ರ ಒಳಗಡೆ 150 ಪಾಯಿಂಟ್ ಇದೆ ಅಂದ್ರೆ 150 ಕೂಡ ಇಟ್ಕೋಬಹುದು. ಸೊ ನಿಮ್ಗೆ ನಮ್ಮ ಒಂದು ಟ್ರೇಡ್ ಮೆಥಡ್ ಆಲ್ರೆಡಿ ಗೊತ್ತಿದೆ. ಸೊ ನಾವು ಫಸ್ಟ್ ಟಾರ್ಗೆಟ್ ಇಡೋದು 100, ಇಲ್ಲ ಅಂದ್ರೆ 150. ಸೊ ಇದ್ರ ಅರ್ಧ ನಾವು ಸ್ಟಾಪ್ ಲಾಸ್ ಇಟ್ಕೊಂತೀವಿ ಸ್ಪಾಟ್ ಅಲ್ಲಿ. ಗೊತ್ತಾಯ್ತಲ್ವಾ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಬಂದ್ರೆ ಏನ್ ಮಾಡ್ಬೇಕು ಅಂತ. ಅದೇ ತರ ಒಂದು ರಿವರ್ಸಲ್ ಕೊಡ್ತು ಅಂದ್ರೆ ಹೀಗೆ ಹೋಗ್ಬೇಕು. ಇಲ್ಲ ಬೈ ಚಾನ್ಸ್ ಏನಾದ್ರು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಇಲ್ಲಿವರೆಗೂ ಟ್ರೇಡ್ ಮಾಡಬಹುದು. ಅಗೈನ್ 51,028 ಇದೇನಿದೆಯಲ್ವಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಮ್ಗೆ ನೋಡಿ ವೀಕ್ಲಿ ಇಂಪಾರ್ಟೆಂಟ್ ಝೋನ್ ಇದೆ. ಸೊ ಇದನ್ನ ನಾನು ನಿಮ್ಗೆ ಸಾಯಂಕಾಲ ತೋರಿಸ್ತೀನಿ. ಇಲ್ಲಿಂದ ಮತ್ತೆ ರಿವರ್ಸಲ್ ಆಗುವಂತ ಚಾನ್ಸಸ್ ಕೂಡ ಇದೆ. ಸೊ ಇದಿಷ್ಟು ನಮ್ಗೆ ಡೌನ್ ಸೈಡ್ ಆಯ್ತು. ಹಾಗೆ ನಿಮ್ಗೆ ಈಗ ನಾನು ಮೇಲ್ಗಡೆ ಕೂಡ ತೋರಿಸ್ತೀನಿ ಲೆವೆಲ್ಸ್ ನ. ಇಲ್ಲೂ ಕೂಡ ನಾವು ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿದ್ಮೇಲೆ ನಾವು ಒಂದು ಎಂಟ್ರಿ ತಗೋಬೇಕು. ಇಲ್ಲಿಂದ ಇಲ್ಲಿಗೆ ಫಸ್ಟ್ ಟಾರ್ಗೆಟ್, ಹಾಗೆ ಇದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಸೊ ಇಲ್ಲೂ ಕೂಡ ಇಲ್ಲಿಂದ ರಿವರ್ಸಲ್ ಸಿಕ್ತು ಅಂದ್ರೆ ಹೀಗೆ ಬರ್ಬೋದು. ಇಲ್ಲಿಗೆ ಬಂದ್ಮೇಲೆ ಇಲ್ಲಿಂದ ರಿವರ್ಸಲ್ ಸಿಕ್ತು ಅಂದ್ರೆ ಹೀಗೆ ಬರ್ಬೋದು. ಪ್ರತಿಯೊಂದು ಡೈರೆಕ್ಷನ್ ನೋಡ್ಕೊಂಡು ಎಲ್ಲಾ ಮೂಮೆಂಟ್ ಅಲ್ಲೂ ನಾವು ಟ್ರೇಡ್ ಮಾಡಬೇಕು. ನಮಗೆ ಮೇಲ್ಗಡೆ ಹೋಗುವಂತ ಒಂದು ಸೈನ್ ಸಿಕ್ಕರೆ ನಾವು ಇವತ್ತು ಆರಾಮಾಗಿ ಒಂದು ಒಳ್ಳೆ ಕ್ವಾಂಟಿಟಿಯಲ್ಲಿ ಟ್ರೇಡ್ ಮಾಡ್ಕೊಂಡು ಹೋಗಬಹುದು, ಒಂದು ಪೀಸ್ಫುಲ್ ಆಗಿ. ಓಕೆನಾ, ಸೊ ಇದಿಷ್ಟು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಆಯ್ತು. ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಿ. ನಿಫ್ಟಿಯಲ್ಲಂತೂ ತುಂಬಾ ಒಂದು ಕ್ರಿಟಿಕಲ್ ಸಿಚುವೇಶನ್ ಇದೆ. ಸೊ ನಾವು ನೋಡ್ಕೊಂಡು ಮಾಡಬೇಕು. ನಮ್ಗೆ ಅಷ್ಟೊಂದು ಟ್ರೇಡ್ ಆಪರ್ಚುನಿಟಿ ಸಿಗ್ತಾ ಇಲ್ಲ. ಸೊ ಹೊಸಬರು ದಯವಿಟ್ಟು ವಾಚ್ ಮಾಡ್ಬೇಕು ನಾವು. ಹಾಗೆ ಎಕ್ಸ್ಪೀರಿಯನ್ಸ್ ಇರೋರು ಒಂದು ಸ್ಮಾಲ್ ಟ್ರೇಡ್ ಗಳನ್ನ ತಗೊಂಡು ನಾವು ಇವತ್ತಿನ ದಿನಾನ ಕ್ಲೋಸ್ ಮಾಡಬಹುದು. ಬಟ್ ನಾನು ಇವತ್ತು ಆಪ್ಷನ್ ಬೈ ಕಡೆನೆ ಕಾನ್ಸಂಟ್ರೇಟ್ ಮಾಡ್ತೀನಿ. ಆಪ್ಷನ್ ಸೆಲ್ ಮಾಡಿದ್ರೆ ನನಗೆ ಅಷ್ಟೊಂದು ಪ್ರೀಮಿಯಂ ಡಿಕೆ ಸಿಗಲ್ಲ. ಜೊತೆಲಿ ನಿಮ್ಗೆ ಎಲ್ರಿಗೂ ಗೊತ್ತಿದೆ ನಾನು ಯಾವುದೇ ರೀತಿ ಪೊಸಿಷನ್ ನ ಹೋಲ್ಡ್ ಮಾಡೋನಲ್ಲ. ಸೊ ಅವತ್ತಿಗೆ ಕಟ್ ಮಾಡ್ತೀನಿ. ಓಕೆ, ಸೊ ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.